ಎರಡೆರಡು ಸಲ ಮೂರು ಸಲ ಚಿಂತನೆ ಮಾಡಿ ಅಂತೇಳಿ ಹೇಳುದು ಅಷ್ಟೇ. ಕೆಲವು ಬೇರೆ ಬೇರೆ ರೀತಿಯ ವಸ್ತ್ರಗಳನ್ನ ಹಾಕೊಂಡು ಬರ್ತಾರೆ ದೇವಸ್ಥಾನಕ್ಕೆ. ತಪ್ಪು ಒಪ್ಪುಗಳನ್ನು ಸರಿ ಮಾಡಿ ಮಹಾಲಿಂಗೇಶ್ವರನಿಗೆ ಹೇಗೆ ಬೇಕು ಈ ಜೀರ್ಣೋದ್ಧಾರವನ್ನು ಮಾಡಿ ಹೇಗೆ ಕಾಂತ ಅಂತೇಳಿ ಇದು ಕೂಡ ಇನ್ನೊಂದು ಸೈಡಿನ ಟೊಪೋಗ್ರಾಫಿಕಲ್ ವ್ಯೂ. ಈ ಕಡೆ ಸ್ಮಶಾನ ಸೈಡಿಂದ ಕೊಟ್ಟಿದ್ದಾರೆ, ಈ ಸೈಡಿಂದ. ಇದು 3D ವ್ಯೂ. ಇದು ರೂಫ್ ಟಾಪ್ ಇಲ್ಲಿ ಬರುವಂಥದ್ದು. ಆಮೇಲೆ ಇಲ್ಲಿ ನಮ್ಮ ರಥದ ಕೋಣೆ ಬರ್ತದೆ ಇಲ್ಲಿ. ಆಮೇಲೆ ಅದನ್ನ ಆ ಕಡೆ ಗೋಶಾಲೆ. ಇದು 3D ವ್ಯೂ. ಇದು ದೇವಸ್ಥಾನದ ಪುರಾಣವನ್ನು ಹೇಳುವಂತ ಹಾಲ್. ಇದು ನಮ್ಮ ಕೆರೆ ಸುತ್ತಲೂ ಮಂಟಪ ಬರುವಂಥದ್ದು. ಇದು ಅದರದ್ದೇ ಹತ್ತಿರದ ವ್ಯೂ ಕೊಟ್ಟಿದ್ದಾರೆ. ಆಮೇಲೆ ಶಿವನ ಮೂರ್ತಿಯನ್ನು ಹೇಗೆ ಕೂರಿಸಬಹುದಲ್ಲಿ ತೋರಿಸಿದ್ದಾರೆ. ಇದು ಕೂಡ ಟಾಪ್ ವ್ಯೂ. ಎಸ್, ಥ್ಯಾಂಕ್ ಯು. ಪುತ್ತೂರಿನ ಜನರು ಅತ್ಯಂತ ಶ್ರದ್ಧೆಯಿಂದ ಮಾಡುವ ಕಾರ್ಯವಿದ್ದರೆ ಅದು ಶ್ರೀ ಮಹಾಲಿಂಗೇಶ್ವರನ ಸೇವೆ. 2012-13 ಇಸವಿಯಲ್ಲಿ ನಡೆದ ಐತಿಹಾಸಿಕ ಕರಸೇವೆಯೇ ಇದಕ್ಕೆ ಸಾಕ್ಷಿ. ಪ್ರತಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವವೇ ಇದಕ್ಕೆ ಸಾಕ್ಷಿ. ಸದಾ ಭಗವತ್ ಸನ್ನಿಧಾನದ ಚಿಂತನೆಯಲ್ಲಿರುವ ಭಕ್ತ ಜನರು ಶ್ರೀ ಕ್ಷೇತ್ರದ ಬಹುದೊಡ್ಡ ಆಸ್ತಿ. ಮಾಸ್ಟರ್ ಪ್ಲಾನ್ ಕುರಿತಾಗಿ, ಅಭಿವೃದ್ಧಿಯ ಕುರಿತಾಗಿ ತಮ್ಮೆಲ್ಲರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವ ಸಲುವಾಗಿಯೇ ಇಂದಿನ ಈ ಸಭೆ ಆಯೋಜನೆಗೊಂಡಿದೆ. ಇದೀಗ ತಮ್ಮ ಅಭಿಪ್ರಾಯ ಸಲಹೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಈ ವೇದಿಕೆ. ಈಶ್ವರ ಭಟ್ರೆ, ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರೇ, ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರೇ, ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರೇ, ಎಲ್ಲ ಸಜ್ಜನ ಬಂಧುಗಳೇ, ದೇವಾಲಯಗಳು ಅಭಿವೃದ್ಧಿ ಆಗಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅಭಿವೃದ್ಧಿ ಹೇಗೆ ಆಗಬೇಕು ಎಂಬ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಮ್ಮ ಹತ್ರ ಇರುವ ಅವೈಲಬಿಲಿಟಿ ಆಫ್ ಪ್ರಾಪರ್ಟಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು, ಭಕ್ತಾದಿಗಳಿಗೆ ಇದರಲ್ಲಿ ಏನು ಅನುಕೂಲ ಕಲ್ಪಿಸಬೇಕು ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಈಗ ತಾನೇ ಒಂದು ಮಾಸ್ಟರ್ ಪ್ಲ್ಯಾನರಿ ತೋರಿಸಿದರು. ಇದರ ಪ್ರಕಾರ ಈ ಗದ್ದೆ ಎಲ್ಲ ಡೆವಲಪ್ ಆಗ್ತದೆ. ಈ ಎದುರಿನ ಪೋರ್ಷನ್ ಒಂದು ಚಿಂತನೆ ಮಾಡಿ, ಇಡೀ ದಕ್ಷಿಣ ಕನ್ನಡದಲ್ಲಿ ಜಾತ್ರೋತ್ಸವದಲ್ಲಿ ಸೇರುವ ಜನ 1 ಲಕ್ಷದಿಂದ ಜಾಸ್ತಿ ಇದ್ದರೆ ಅದು ಪುತ್ತೂರಲ್ಲಿ ಮಾತ್ರ. ನೀವು ರಥೋತ್ಸವ ಆಗಲಿ ಅಥವಾ ಉಳ್ಳಾಲ್ತಿ ದೇವರು ಬರುವ ಸಮಯದಲ್ಲಿ ಆಗಲಿ ಇಲ್ಲಿ ಈ ಗದ್ದೆಯಲ್ಲಿ ಫುಲ್ ಜನ ಇರ್ತಾರೆ. ಆದ ಕಾರಣ ಭಕ್ತಾದಿಗಳಿಗೆ ನಿಲ್ಲುವಂಥ ವ್ಯವಸ್ಥೆಗಳನ್ನು ನಾವು ಹೇಗೆ ಕಲ್ಪಿಸ್ತೀರಿ? ನೀವು ಎಲ್ಲ ಕಡೆಯಲ್ಲಿ ಸಹ ಹೂತೋಟ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತೇಳಿ ನಾವು ಇದನ್ನು ಉಪಯೋಗಿಸ್ಕೊಂಡ್ರೆ ಜನ ಎಲ್ಲಿ ನಿಲ್ಲೋದು ಅದನ್ನು ಆಲೋಚನೆ ಮಾಡಿ. ಮತ್ತು ರಶ್ ಆದಾಗ ಈಗ ನಾವು ತುಂಬ ಕಡೆಯಲ್ಲಿ ನೋಡ್ತಾ ಇದ್ದೇವೆ, ಹಲವು ದೇವಸ್ಥಾನದಲ್ಲಿ ಕಾಲು ತುಳಿದಕ್ಕೆ ಒಳಗಾಗ್ತಾರೆ, ಅದುಂಟು ಇದುಂಟು. ಯಾಕೆಂದರೆ ಜನರಿಗೆ ಭಕ್ತಾದಿಗಳಿಗೆ ಹೋಗಲಿಕ್ಕೆ ಸರಿಯಾದ ಅವಕಾಶಗಳಿಲ್ಲ. ನಾವು ಎಲ್ಲವನ್ನೂ ಇದಕ್ಕೆ ಮಾಡಿಕೊಂಡ್ರೆ ಅದು ಸಾಧ್ಯವೇ? 2 ಸಲ ಆಲೋಚನೆ ಮಾಡಬೇಕು ಇದಕ್ಕೆ. ಇನ್ನೊಂದು, ಈ ಗದ್ದೆ ನಾವು ಯಾಕೆ ಎಕ್ವೈರ್ ಮಾಡಿದೆವು, ನೀವು ಅದನ್ನು ಹೋಗಿ ನೋಡಬೇಕು ದಾಖಲೆಗಳನ್ನು. ನಾವು ಎದುರಿನ ಗದ್ದೆ, ಇದು ದೇವಸ್ಥಾನದ ಗದ್ದೆ ಅಲ್ಲ, ಎದುರಿನ ಪೋರ್ಷನ್ ನಿಮಗೆ
ಎದುರು ಈಗ ಅಲ್ಲಿ ಕಂಬಳ ನಡೀತದಲ್ಲ, ಅದು ಮಾತ್ರ ದೇವಸ್ಥಾನದ ಜಾಗೆ. ಈಚೆದೆಲ್ಲ ಅದು ಪ್ರೈವೇಟ್ ಲ್ಯಾಂಡ್ ಆಗಿತ್ತು. ಲ್ಯಾಂಡ್ ರಿಫಾರ್ಮ್ಸಲ್ಲಿ ಒಬ್ಬರು ಬೇರೆ ಜನಾಂಗಕ್ಕೆ ಹೋಗಿತ್ತು. ಆನಂತರ ನಾವು ಪರ್ಚೇಸ್ ಮಾಡಿದ್ವಿ. ನಾವು ಯಾಕೆ ಪರ್ಚೇಸ್ ಮಾಡಿದೆವು? ನಮ್ಮ ಪರ್ಪಸ್ ನೋಡಿ, ಅದರಲ್ಲಿ ರಥಬೀದಿ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್, ಇದಕ್ಕೆ ಎರಡಕ್ಕೆ ಮಾತ್ರ ನಾವು ಆ ಉದ್ದೇಶದಲ್ಲಿ ಪಡ್ಕೊಂಡದ್ದು. ನಮಗೆ ಆಗ ಹಿಂದೆ ಕೃಷ್ಣನ್ ಅವರ ಕೈಯಲ್ಲಿ ಈ ಗದ್ದೆಗಳು ಎದುರಿನ ಪೋರ್ಷನ್ ಇರುವಾಗ ನಾವು ಕಟ್ಟವಣಿಯನ್ನು ಕಟ್ ಮಾಡಿ ರಥ ಬೀದಿಯನ್ನು ರಚಿಸ್ತಿದ್ದೆವು. ಇದು ತುಂಬ ಸಮಸ್ಯೆ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ರಥ ಬೀದಿ ರಚನೆಗೋಸ್ಕರ ನಾವು ಇದನ್ನು ಎಕ್ವೈರ್ ಮಾಡಿದ್ದೆವು. ಎಕ್ವೈರ್ ಮಾಡಿ ನಮ್ಮ ಉದ್ದೇಶ ಸಹ ಇಲ್ಲಿ ಕಲ್ಯಾಣ ಮಂಟಪ ಆಗಬೇಕು ಅಂತೇಳಿ. ನನ್ನ ಅಧ್ಯಕ್ಷರು ಸನ್ಮಿತ್ರರು ಹೇಳಿದರು ಇದು ಸ್ಮಶಾನಕ್ಕೆ ಅಡ್ಡ ಆಗ್ತದೆ ಅಂತ. ಇದರ ಬಗ್ಗೆ ನಾವು ತುಂಬ ಚಿಂತನೆ ಮಾಡಿದ್ದೆವು. ಹಿಂದೆ ಇದನ್ನು ಕೆಲಸ ಕಾಮಗಾರಿ ಆಗುವಾಗ ಸಹ ಈ ವಿಘ್ನ ಸಂತೋಷಗಳು ಇದ್ದರು. ಅದರಲ್ಲಿ ಬಹಳ ಅರ್ಜಿ ಹೋಯಿತು ಕಮಿಷನರಲ್ಲಿಗೆ, ಅಲ್ಲಿಗೆ ಇಲ್ಲಿಗೆ ಅಂತೇಳಿ. ಬೆಂಗಳೂರಿನಿಂದ ಅದಕ್ಕೆ ಸಂಬಂಧಪಟ್ಟ ಧಾರ್ಮಿಕ ತಜ್ಞರು ಬಂದು ಇಲ್ಲಿ ಅಳತೆ ಆಗಿದೆ, ಇದನ್ನು ಎನ್ಕ್ವೈರಿ ಆಗಿದೆ. ನೀವೆಲ್ಲ ದಾಖಲೆಗಳು ನಮ್ಮ ಕಡತದಲ್ಲಿ ಉಂಟು, ದೇವಸ್ಥಾನದ ಕಡತದಲ್ಲಿ ಉಂಟು. ಈ ಶಾಪಿಂಗ್ ಕಾಂಪ್ಲೆಕ್ಸ್ ನೀವು ಅಲ್ಲಿ ನೋಡಿ, ದೇವರ ಪೌಳಿಯಿಂದ ಹೊರ ಅಂಗಣದಿಂದ ಹೊರಗೆ ಉಂಟಿದ್ದು ದಾಖಲೆ ಉಂಟು, ಅದು ದಾಖಲೆ ಆಗಿದೆ. ಅದರಿಂದ ಹೊರಗೆ ಉಂಟು, ದೇವಸ್ಥಾನದ ಪರಿಧಿಯೊಳಗೆಲ್ಲ ಹೊರಗೆ ಉಂಟು. ಆದ ಕಾರಣ ದೇವರಿಗೆ ಯಾವುದೂ ಅಡ್ಡ ಇಲ್ಲ. ಸಪೋಸ್ ನಾವು ಇದನ್ನು ಎಕ್ವೈರ್ ಮಾಡೋದಿದ್ರೆ ಇದರಲ್ಲಿ ಬೇರೆಯವ್ರಿಗೆ ಬಿಲ್ಡಿಂಗ್ ಕಟ್ತಿದ್ರು. ಈಗ ನಾವು ನೋಡ್ತಾ ಇದ್ದೇವೆ, ಕೊಲ್ಲೂರು ನೋಡಿ, ಕಟೀಲ್ ನೋಡಿ, ಸುಬ್ರಹ್ಮಣ್ಯ ನೋಡಿ, ಯಾವ್ಯಾವ ಕಟ್ಟಡಗಳು ಇಲ್ವಾ ದೇವರಿಗೆ ಅಡ್ಡವ? ಈಗ ಸುಬ್ರಹ್ಮಣ್ಯದ ಗರ್ಭಗುಡಿ ಎದುರೇ ಮಠದ ಬಿಲ್ಡಿಂಗ್ಗಳುಂಟು. ಅಡ್ಡ ಅಂತ ಹೇಳಿದರೆ ಉಂಟು, ದೇವರಿಗೆ ಯಾವುದು ಅಡ್ಡ ಇಲ್ಲ. ಮತ್ತೊಂದು, ದೇವರದ್ದು ಮುಖ ಇರೋದು ರಥ ಬೀದಿಗೆ ನೇರವಾಗಿ ದೇವರ ಹೊರಗಿನ ಪೌಳಿ ಈ ಕಲ್ಯಾಣ ಮಂಟಪದಿಂದ ಹೊರಗೆ. ನಾವು ಈ ಉದ್ದೇಶದಿಂದ ಇದರ ಅಳತೆ ಆಗಿದೆ, ಎನ್ಕ್ವೈರಿ ಆಗಿದೆ, ಇದಕ್ಕೆ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಎಲ್ಲ ತಗೊಂಡು ಇಲಾಖೆ ನಮಗೆ ಅನುಮತಿ ಕೊಟ್ಟ ನಂತರ ಇಲ್ಲಿ ಕಟ್ಟಡಗಳು ರಚನೆ ಆದದ್ದು ಒಂದು. ಎರಡನೇದು, ಈ ಕಟ್ಟಡ ಮಾಡಿದ ನಂತರ ದೇವಸ್ಥಾನದ ಇನ್ಕಮ್ ಜಾಸ್ತಿ ಆಗಿದೆ. ನೀವು ನೋಡಿ ಎಷ್ಟು ಕಾರ್ಯಕ್ರಮಗಳಾಗ್ತಿತ್ತು ಇಲ್ಲಿ ಹಾಲ್ನಲ್ಲಿ, ತುಂಬ ಕಾರ್ಯಕ್ರಮಗಳು, ಮದುವೆ ಕಾರ್ಯಕ್ರಮಗಳಾಗಿತ್ತು. ಮೇಲಿನ ಅಂತಸ್ತಿಗೆ ಹೋಗುವಾಗ ನಮಗೆ ಹಣದ ಕೊರತೆ ಇತ್ತು. ಯಾಕೆ ಕೊರತೆ ಇತ್ತು ಅಂತ ಹೇಳಿದರೆ, ನಾವು ಗದ್ದೆನ ಭೂ ಸ್ವಾಧೀನ ಮಾಡಿಕೊಂಡೆವು. ಭೂ ಸ್ವಾಧೀನ ಮಾಡಿಕೊಂಡಾಗ ದಯವಿಟ್ಟು ಈಶ್ವರ್ ಭಟ್ರೆ ನನ್ನ ಮಾತನ್ನು ದಾಖಲೆ ಮಾಡಿಕೊಳ್ಬೇಕು ನೀವು. ನಾನು ಯಾಕೆ ಇದ್ದೇನೆ ಅಂತ ಹೇಳಿದರೆ, ಇದು ಕಾನೂನಿನ ಪ್ರಕಾರ ನಾನು ಮಾತಾಡ್ತಾ ಇರೋದು. ಹಲೋ ಹರೀಶರೇ, ಬರ್ಕೊಳ್ಳಿ ಪ್ರತಿಯೊಂದು ಪಾಯಿಂಟನ್ನು ಕೂಡ. ಇಲ್ಲಿ ನಾವು ಇದನ್ನು ರಚನೆ ಮಾಡುವಾಗ ಇಲಾಖೆ ಬಂದು ಇದನ್ನು ವೀಕ್ಷಿಸಿ ಆನಂತರ ಅನುಮತಿ ಕೊಟ್ಟು ನಾವು ಇದನ್ನು ಮಾಡಿದೆವು. ಯಾರೋ ಮೊನ್ನೆ ಹೇಳಿದರು ಇದು ದೇವಸ್ಥಾನದಲ್ಲಿ ಈಗ ಕಾರ್ಯಕ್ರಮ ಕಮ್ಮಿ ಆಗಿದೆ ಅಂತೇಳಿ. ಕಾರ್ಯಕ್ರಮ ಕಮ್ಮಿ ಆಗಲಿಕ್ಕೆ ನಾವೇ ಕಾರಣ. ನಾವು ಏನು ಇಲ್ಲಿ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ತೇವೆ, ಒಂದು ಫೆಸಿಲಿಟಿ ಕೊಡಬೇಡುವ? ಅಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸೋರ್ತಾ ಉಂಟು, ಫ್ಯಾನ್ ಇಲ್ಲ. ನಾವು ಸರಿಯಾಗಿ ನನ್ನ ಸಮಯದಲ್ಲಿ ಪುತ್ತೂರಿನಲ್ಲಿ ಹೈಯೆಸ್ಟ್ ಫಂಕ್ಷನ್ಗಳು ಆಗ್ತಿದ್ದ ದಾಖಲೆಗಳು ನೋಡಿ, ಇಲ್ಲಿ ಎಲ್ಲ ದಾಖಲೆಗಳು ಉಂಟು. ಹೈಯೆಸ್ಟು ಉಡುಪಿ ಬಿಟ್ಟರೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಿತ್ತು. ಯಾಕೆ ಮತ್ತೆ ಹಿಂದೆ ಬಿತ್ತು? ಆಸಕ್ತಿ ಇಲ್ಲ, ಬರುವವರಿಗೆ ಆಸಕ್ತಿ ಇಲ್ಲ, ಅಥವಾ ಇದನ್ನು ಮುಚ್ಚಬೇಕು ಅಂತ ಇಲ್ಲಿ ಉದ್ದೇಶ ಇತ್ತಾ ಅಂತ ನಂಗೆ ಗೊತ್ತಿಲ್ಲ. ಆದರೆ ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, 2 ಕೋಟಿಯಿಂದ ಜಾಸ್ತಿ ಇದಕ್ಕೆ ಖರ್ಚಾಗಿದೆ. ಇದು ದೇವಸ್ಥಾನದ ಸೊತ್ತು. ಇದನ್ನು ಯಾರಿಗೆ ಸಹ ಪಕ್ಕದಲ್ಲಿ ಇದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಸಮಸ್ಯೆಗೆ ಕೊಟ್ಟಿತು. ಆದ ಕಾರಣ ಈ ಕಲ್ಯಾಣ ಮಂಟಪವನ್ನು ತೆಗೆಯುವುದು ಅಂತ ಉದ್ದೇಶವನ್ನು ಕೈ ಬಿಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದರಿಂದ ದೇವಸ್ಥಾನಕ್ಕೆ ಅನುಕೂಲ. ನಿಮ್ಮ ಯಾವುದೇ ಕಾರ್ಯಕ್ರಮಗಳು ಹಾಕಬೇಕಾದ್ರೆ ಸಹ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಆಗ್ತಾ ಉಂಟು. ಯಾರೊಬ್ಬರು ಹೇಳಿದರು ಇದರದ್ದು ಮಂಟಪ ಪಶ್ಚಿಮಕ್ಕೆ ಉಂಟು, ಅದು ಪೂರ್ವಕ್ಕೆ ಇರಬೇಕು ಅಂತೇಳಿ. ಇದಕ್ಕೆ ಸಹ ನಾವು ಎಲ್ಲ ತಜ್ಞರ ಅನುಮತಿ ಪಡ್ಕೊಂಡು ಅವರು ಒಪ್ಪಿಗೆ ಪಡ್ಕೊಂಡೇ ಮಾಡಿದ್ದೆವು. ನೀವು ಪೂರ್ವಕ್ಕಿಟ್ಟರೆ ದೇವರಿಗೆ ಕುಂಡೆ ಹಾಕಿ ನಾವು ಶುಭ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ, ಹಾಗೂ ಸ್ಮಶಾನವನ್ನು ನೋಡಿಕೊಂಡು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಇದು ಆಗಬಾರ್ದು. ಶಿವನಿಗೆ ಯಾವಾಗಲೂ ಕುಂಡೆ ಹಾಕಿ ದೇವರನ್ನು ಇಟ್ಟುಕೊಂಡು ಎದುರಿಟ್ಟುಕೊಂಡು ನಾವು ಕಾರ್ಯಕ್ರಮಕ್ಕೆ ಈ ಉದ್ದೇಶದಿಂದ ನಾವು ಮಾಡಿದೆವು. ಹಾಗೂ ಇದನ್ನು ಮಾಡಬೇಕಾದರೆ ಸಹ ನಾವು ಮಂಗಳೂರಿನ ಎಲ್ಲ ಕಲ್ಯಾಣ ಮಂಟಪವನ್ನು ವೀಕ್ಷಣೆ ಮಾಡಿದ್ದೇವೆ, ಎಲ್ಲ ಕಡೆಯಲ್ಲಿ ಸಹ ನೋಡಿದ್ದೇವೆ. ಆಯಿತು. ದೇವರಿಗೆ ಅಡ್ಡ ಅಂತೇಳಿ ಹೇಳ್ತಾರೆ. ಯಾವುದಕ್ಕೆ ಅಡ್ಡ? ಶಿವನ ಮೂರ್ತಿ ಇತ್ತು, ಶಿವನ ಮೂರ್ತಿ ಅಡ್ಡ ಆಯಿತು ಅಂತೇಳಿ ತೆಗೆಸಿದ್ರು. ಈಗ ಪೌಳಿ ಬರಲಿಲ್ವಾ? ಅದು ಅಡ್ಡ ಅಲ್ವಾ? ನಾನು ಪಂಜ ಭಾಸ್ಕರ್ ಭಟ್ರ ಹತ್ರ ಕಲ್ಸಲ ಕೇಳಿದೆ, ಆಗ ಇದು ಅಡ್ಡ ಅಲ್ವಾ? ಅದಕ್ಕೆ ಉತ್ತರ ಇಲ್ಲ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, 4 ಸಲ ಅಷ್ಟಮಂಗಲ ಪ್ರಶ್ನೆ ಆಗಿದೆ. ಒಂದೊಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು. ಈಗ ಕಡೆಯದಾಗಿ
ಮೂಡಿತಾಯರು ಇರುವಾಗ ಒಂದು ಅಷ್ಟಮಂಗಲ ಆಯಿತು. ಮೂಡಿತಾಯರು ಇರುವಾಗ ಅಷ್ಟಮಂಗಲದಲ್ಲಿ ಇದು ಅಡ್ಡ ಅಂತ ಇಲ್ಲಿ ಎಲ್ಲಿ ಸಹ ಹೇಳಿಲ್ಲ, ವಾಸ್ತು ಸ್ವಲ್ಪ ತೊಂದರೆ ಉಂಟು, ಅದಕ್ಕೆ ಗೋಡೆ ಕಟ್ಟಿ ಒಂದು ಕಾಂಪೌಂಡ್ ಕಟ್ಟಿ ಮುಳಿಯ ಇದ್ದಾರೆ ಇಲ್ಲಿ ಹೇಳಿದರು. ಇಷ್ಟು ಇನ್ವೆಸ್ಟ್ ಮಾಡಿದ್ದನ್ನು ತೆಗೆಯಲಿಕ್ಕೆ ಸಾಧ್ಯ ಉಂಟಾ? ಒಂದು. ಎರಡನೇದು, ಅದರ ಹಿಂದೆ ಒಂದು ಅಷ್ಟಮಂಗಲ ಆಯಿತು, ಅಲ್ಲಿ ಇದು ಅಡ್ಡ ಅಂತ ಹೇಳಲೇ ಇಲ್ಲ, ಬರಲೇ ಇಲ್ಲ. ಅದರ ಮೊದಲು ನೀವು ಆ ಗುಡಿಗಳ ಬಗ್ಗೆ ಹೇಳಿದ್ದಕ್ಕೆ ಶ್ರೀಧರ್ ರೈಗಳ ಸಮಯದಲ್ಲಿ ಒಂದು ಅಷ್ಟಮಂಗಲ ಆಯಿತು. ಅದರಲ್ಲಿ ಏನು ಹೇಳಿದರು ಅಂತ ಹೇಳಿದರೆ, ಮೊದಲು ನಾಗನ ಮೂರ್ತಿ ಇದು ಶಾಸಕರು ಬಂಧುಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಹೇಳಿದ್ದಾರೆ, ಅವರೆಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಿಸಿದರೆ ಪ್ರಶ್ನೆ ಕಟ್ಟಡವನ್ನು ತೆಗಿಬೇಕು ಅಂತ ಹಿಂದಿನಿಂದ ಬಂದಿದೆ. ಯಾರ ಮನಸ್ಸಲ್ಲಿ ತೆಗಿಬೇಕು ಅಂತ ಇದೆ ಒಮ್ಮೆ ದಯಮಾಡಿ ಕೈ ಎತ್ತಿ. ಇದು ನಮಗೆ ಬೇಕಾಗಿಲ್ಲ, ದೇವರ ಇದಕ್ಕಾಗಿ ನಾವು ಓಕೆ ಮೆಜಾರಿಟಿ ಅದು ಇದೆ. ಆದರೆ ನೀವು ಕೈ ಎತ್ತಿದ್ರಿ ಅಂತ ನಾವು ಅದನ್ನು ತೆಗೀರಿ ಅಂತ ನಾವು ನಿರ್ಧಾರ ಮಾಡೋದಿಲ್ಲ, ದಯಮಾಡಿ ತಿಳ್ಕೊಳ್ಳಿ. ಇನ್ನೊಮ್ಮೆ ನೀವೇನ ಒಂದು ನಿಮಿಷ, ಇನ್ನೊಬ್ಬರು ಮಾತ್ರ ಮಾತಾಡಲಿಕ್ಕೆ, ಯಾರೊಬ್ಬರು ನಿಂತಿದ್ದಾರೆ, ಇನ್ಯಾರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಟೈಮ್ ಆಯಿತು. ಸೊ ಇನ್ನು ನಾವು ಏನು ಮಾತಾಡಲಿಕ್ಕಿದೆಯಾ ಹೇಳಿ ಸರ್. ಪ್ರತಿ ದೇವಸ್ಥಾನದಲ್ಲಿ ಒಂದು ಪೂಜೆ ಪ್ರಸಾದ ಹೂವು ಕೊಡುವ ವ್ಯವಸ್ಥೆ ಉಂಟು. ಆ್ಯಕ್ಚುಲಿ ಹೂ ಕೊಡುವುದಂದರೆ ಅದು ಒಂದು ಏನು ನಮ್ಮ ಹಿಂದೂ ಧರ್ಮದಲ್ಲಿ ಆ ದೇವರ ಮೇಲಿರುವ ಹೂವು ಸಿಗುವುದು ಅಂತ ಹೇಳಿದರೆ ಅದೊಂದು ಏನು ಪಾಸಿಟಿವ್ ಎನರ್ಜಿ ಇದ್ದ ಹಾಗೆ. ಹಾಗಾಗಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಒಂದು ಹೂವು ಕೊಡುವ ಪ್ರಸಾದದ ಜೊತೆಗೆ ಒಂದು ಹೂ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಹಾಗೆ ಅವರು ಅಣ್ಣ ಹೇಳಿದರು ವಸ್ತ್ರ ನೀತಿ, ಹಾಗೆ ಕೆಲವು ಬೇರೆ ಬೇರೆ ರೀತಿಯ ವಸ್ತ್ರಗಳನ್ನು ಹಾಕ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ, ಅದು ಬೇಡ. ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಅಚ್ಚುಕಟ್ಟಾದ ಡ್ರೆಸ್ ಕೋಡನ್ನು ಕೊಡೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಇಷ್ಟರವರೆಗೆ ಪ್ರಶ್ನೆ ಚಿಂತನೆ, ಅಷ್ಟಮಂಗಲ ಇಂಥದ್ದೆಲ್ಲ ಮಾಡಿ ತುಂಬ ಸಮಸ್ಯೆ ಬರ್ತುಂಟು. ಹಾಗಾಗಿ ನಾನು ಅದು ಮುಂದಕ್ಕೆ ಪ್ರಶ್ನೆ ಚಿಂತನೆ ಅಷ್ಟಮಂಗಲ ಯಾಕೆ ಬೇಕು, ಮಾಲಿಂಗೇಶ್ವರ ದೇವಸ್ಥಾನ ಪ್ರಸಾದ ತೆಗೆದೆ ಅಲ್ಲಿಂದ ನಾವು ಈಗ ಇದು ಬೇಕಾ ಬೇಡವಂತ ಅಲ್ಲಿಂದ ಅವರ ಹತ್ರ ನಿರ್ಧಾರ ತಗೊಂಡು ಯಾಕೆ ಮಾಡಬಾರ್ದು? ಅಲ್ಲಿಂದ ಪ್ರಸಾದ ಹೂ ಪ್ರಸಾದ ತೆಗೆದು ಅಥವಾ ಮಂತ್ರಕ್ಷ ಅಕ್ಕಿಯನ್ನು ತೆಗೆದು ಮಾಲಿಂಗೇಶ್ವರ ಲಿಂಗದಲ್ಲಿ ಇಟ್ಟು ಅಲ್ಲಿಂದ ಏನು ದೇವರಿಗೆ ಕೊಟ್ಟ ಏನು ಅನುಗ್ರಹ ಉಂಟು ಅದನ್ನು ನಾವು ಮುಂದುವರಿಸೋದು ಅಂತ ನನ್ನ ಒಂದು ಇದು. ಯಾಕಂದರೆ ನಮಗೆ ದೇವರ ಮೇಲೆ ಇಷ್ಟು ಭಕ್ತಿ ಉಂಟು, ನಂಬಿಕೆ ಉಂಟು, ಅವರಿಗೆ ಸಹ ನಮ್ಮ ಭಕ್ತರು ಅಂತ ಹೇಳುವ ಒಂದು ಇದು ಉಂಟು. ಹಾಗಾಗಿ ನಾವು ಅಲ್ಲಿಂದವೆಲ್ಲ ಒಂದು ಪ್ರಸಾದ ತೆಗೆದು ಬೇಕಾ ಬೇಡವಂತ ಅಲ್ಲಿಂದ ತೀರ್ಮಾನ ಮಾಡಬೇಕಂತ ನನ್ನೊಂದು ಒಪಿನಿಯನ್. ಈಗ ಕಾಲಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಾಗ, ಚಿಂತನೆಯನ್ನು ಮಾಡುವಾಗ ನೀವು ಅದನ್ನು ಪ್ರತಿರೋಧ ಮಾಡಬೇಕು, ಅವರಿಗೆ ಸಲಹೆಯನ್ನು ಕೊಡಬೇಕು. ಆಗಿಂದಾಗೆ ಮಾತ್ರ ಅಲ್ಲಿ ಏನಾದರೂ ನಾವು ಬದಲಾವಣೆ ಮಾಡಲಿಕ್ಕಾಗತ್ತೆ, ವ್ಯವಸ್ಥಿತವಾಗಿ ಮಾಡಲಿಕ್ಕಾಗತ್ತೆ. ಧನ್ಯವಾದಗಳು. ಈಗ ಒಂದು ನಿಮಿಷ ಎಲ್ಲ ಇರಿ, ಹೋಗಬೇಡಿ, ಒಂದೆರಡು ನಿಮಿಷ. ಈಗ ಈ ಕಟ್ಟಡವನ್ನು ತೆಗಿಬೇಕು ನನ್ನ ಪ್ರಕಾರ, ಪ್ರಶ್ನೆ ಪ್ರಕಾರ ಇಷ್ಟರವರೆಗೆ ಎಲ್ಲ ಅವರ ಅಭಿಪ್ರಾಯ ಯಾರೆಲ್ಲ ಹಿಂದೆ ಬಂದಿದೆ ಪ್ರಶ್ನೆಯಲ್ಲಿ ಬಂದರೆ ಅದಕ್ಕೆ ಪರಿಹಾರವನ್ನು ಕೊಡುವಂತ, ಪರಿಹಾರ ಸೂಕ್ತ ಕಾಂಪೌಂಡ್ ವಾಲ್ ಹಾಕಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅದನ್ನೇ ಹೇಳಿದ್ದು. ಅದರ ಹಿಂದಿನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬರಲಿಲ್ಲ, ಮುಳಿಯ ಇಟ್ಟ ಇದರಲ್ಲಿ ಬಂತು. ಅದರಲ್ಲಿ ಒಂದು ಕಾಂಪೌಂಡ್. ಈ ಕಲ್ಯಾಣ ಮಂಟಪ ದೇವರಿಗೆ ಸಮಾಧಾನವಿಲ್ಲ. ಸರಿ, ಈ ಕಲ್ಯಾಣ ಮಂಟಪ ದೇವರಿಗೆ ಸಮಾಧಾನ ಇಲ್ಲ. ಪರಿಹಾರದಲ್ಲಿ ನೋಡುವ ಅಂತ ಶೀಘ್ರದಲ್ಲಿಯೇ ಅತಿ ಬೇಗ ಕೆಲವು ಮೃತ್ಯುಬಾಧೆಗಳು ಬರಬಹುದು. ಇದು ಯಾವಾಗ ಬರ್ತದ್ದು? 2013ರಲ್ಲಿ. ಅದು ಹೌದು ಅಲ್ಲ, ಅದೇ ಅದರಲ್ಲಿ ಇದೆ ಅಂತ, ಇದು ಉಲ್ಲೇಖ ಆಗಿದೆ ಅಂತ 2013 ಪ್ರಶ್ನೆಯಲ್ಲಿ ಇತ್ತು. ಅದರಲ್ಲಿ ಕರೆಕ್ಟ್ ಅವರು ಬರೆದಿದ್ದಾರೆ. 16/12/2009 ಅಲ್ಲಿ ಪ್ರಶ್ನೆ ಇಟ್ಟದಲ್ಲಿ ಈ ಕಲ್ಯಾಣ ಮಂಟಪವು ದೇವರಿಗೆ ಸಮಾಧಾನವಿಲ್ಲ. ಪರಿಹಾರದಲ್ಲಿ ನೋಡುವ ಶೀಘ್ರದಲ್ಲಿಯೇ ಅತಿ ಬೇಗ ಪರಿಹಾರ ಮಾಡಿಕೊಂಡು ಅಲ್ಲದೆ ಕೆಲವು ಆಪತ್ತುಗಳು ಮೃತ್ಯುಬಾಧೆಗಳು ಬರಬಹುದು. ಅದರ ನಂತರ ಅದರಲ್ಲಿ ಎಲ್ಲಿ ಬಂತು? ಬರಲಿಲ್ಲ ಅದು.
ಮುಳಿಯದವರಲ್ಲಿ ಏನು ಹೇಳಿದರು, ಕಾಂಪೌಂಡ್ ಕಟ್ಟಬೇಕು ಅಂತೇಳಿ ಹೇಳಿದರು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಬ್ಬೊಬ್ಬ ಒಂದೊಂದು ಶಾಸಕರೇ ಅಲ್ಲ, ಈಗ ನೋಡಿ, ಇದರಲ್ಲಿ ಒಂದು ನಾವು ಈಗ ಮಾಸ್ಟರ್ ಪ್ಲಾನ್ ಮಾಡುವಾಗ ಈಗ ನನ್ನೊಂದು ಅಭಿಪ್ರಾಯ ಹೇಳ್ತೇನೆ, ಮತ್ತೆ ಅದು ನೀವು ಇಂಪ್ಲಿಮೆಂಟ್ ಮಾಡಿ ಬಿಡಿ, ನನಗೇನಿಲ್ಲ. ನನ್ನ ಒಂದು ಅಭಿಪ್ರಾಯವನ್ನು ನಾನು 12 ವರ್ಷ ಆಡಳಿತ ಮುಕ್ತೇಸರಾಗಿ, 4 ವರ್ಷ ಮುಕ್ತೇಸರಾಗಿ, 16 ವರ್ಷ ದುಡಿದಿದ್ದೇನೆ. ನನ್ನ ಅಭಿಪ್ರಾಯ, ಯಾಕೆಂದ್ರೆ ನನ್ನ ಅಭಿವೃದ್ಧಿ ಆಗಿದೆ, ನಿಮ್ಮ ಸಮಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಿದೆ, ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗಿದೆ, ನಾವು ಒಪ್ತೇವೆ. ಯಾಕಂದ್ರೆ ನಮ್ಮ ದೇವಸ್ಥಾನಗಳು ನೀವು ಇರುವಾಗ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರಿ, ಯಾರು ಕೊಡ್ಲಿಲ್ಲ. ಅಲ್ಲ, ಈಗ ನನಗೆ ಅದೇನಿಲ್ಲ, ನನಗೇನು ಅಂತ ಹೇಳಿದರೆ 2 ಸಲ 3 ಸಲ ಚಿಂತನೆ ಮಾಡಿ ಅಂತೇಳಿ ಹೇಳುದು ಅಷ್ಟೇ. ಯಾಕೆಂದರೆ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಟ್ಟವರಲ್ಲಿಯೇ ಡಿಫರೆನ್ಸ್ ಒಪಿನಿಯನ್ಗಳು ಉಂಟು, ನನ್ನ ಹತ್ರ ಉಂಟು, ದಾಖಲೆಗಳೆಲ್ಲ ಉಂಟು. ನಾನು ಅದಕ್ಕೆ ಹೇಳಿದ್ದು, ಸರ್ ಹರಿಬರಿಯಲ್ಲಿ ತಗೊಳ್ಳೋ ಡಿಸಿಷನ್ ಬೇಡ, ಯಾಕೆಂದರೆ ಇದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ. ಅಲ್ಲ, ಹರಿಬರಿ ಡಿಸಿಷನ್ ಬೇಡ, ಇವತ್ತೊಂದು ಕನ್ಕ್ಲೂಷನ್ ಬರಬೇಕು. ನೀವು ಹೇಳಿದಾಗೆ ಇದರ ಬಗ್ಗೆ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಬೇಕಾದ್ರೆ ಚಿಂತನೆ ಮಾಡು, ಅದು ಮಾಡುವ ಸರ್. ನನ್ನ ಅಷ್ಟಮಂಗಲ ಪ್ರಶ್ನೆ ಇಟ್ಟೆ. ಈಗ ನಮಗೆ ಇದನ್ನು ತೆಗಿಬೇಕಂತ ಏನು ನಮ್ಮ ಇದು ತೆಗೆದ್ರೆ 4-8 ಕೋಟಿ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಮತ್ತೆ ಇಷ್ಟು ತೆಗಿಲಿಕ್ಕೆ ಅಷ್ಟು ಖರ್ಚಿದೆ, ತೆಗಿಲಿಕ್ಕೆ ನಮಗೆ ಒಂದು 15-20 ಲಕ್ಷ ರೂಪಾಯಿ ಇದಕ್ಕೆ ಖರ್ಚಿದೆ. ಎರಡನೇದು ಇಂಥ ಹಾಲ್ ಕಟ್ಟಬೇಕಿದ್ರೆ ಪುನಃ 30 ಕೋಟಿ ರೂಪಾಯಿ. ಈಚೆಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು, ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ದೇವಸ್ಥಾನದ ಹಣಗಳನ್ನು ಕಲ್ಯಾಣ ಮಂಟಪಕ್ಕೆ ಉಪಯೋಗಿಸಬಾರ್ದು. ಇದು ಡಿಸಿಷನ್ ಸುಪ್ರೀಂ ಕೋರ್ಟ್. ಯಾಕೆಂತ ಹೇಳಿದರೆ ದೇವಸ್ಥಾನದ ಇನ್ಕಮನ್ನು ಕಲ್ಯಾಣ ಮಂಟಪ ಕನ್ಸ್ಟ್ರಕ್ಷನ್ಗೆ ಉಪಯೋಗಿಸಬಾರ್ದು. ಯಾಕೆಂದರೆ ಜಡ್ಜರ್ ಫೀಲಿಂಗ್ ಏನಂತ ಹೇಳಿದರೆ, ಭಕ್ತಾದಿಗಳು ಕೊಡುವುದು ದೇವಸ್ಥಾನದ ಅಭಿವೃದ್ಧಿಗೆ, ಇದು ಕಲ್ಯಾಣ ಮಂಟಪ ಅಂತ ಹೇಳಿದರೆ ಅದು ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತ. ನಾವೀಗ ಮಾಡೋ ಬೈ ಚಾನ್ಸ್ ಆ ಥರ ಬಂದರೂ ನಾವು ದೇವಸ್ಥಾನದ ದುಡ್ಡನ್ನು ಬಳಕೆ ಮಾಡಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಮಾಡಲಿಕ್ಕೂ ನಿಮಗೆ ಗೊತ್ತಿದಲ್ಲ, ನೀವು 10 ವರ್ಷ ಮಾಡಿದವರು, ಹೊರಗಡೆಯಿಂದ ಬಂದ ದುಡ್ಡಲ್ಲೇ. ಬಟ್ ಈಗ ಕಲ್ಯಾಣ ಮಂಟಪದ ಪ್ರಪೋಸಲ್ ಇಲ್ಲ ನೆಕ್ಸ್ಟ್ ನಮ್ಮ ಇದು ಮಾಸ್ಟರ್ ಪ್ಲಾನ್ ಅಲ್ಲಿ. ಹಾಗೆ ಮಾಡಿದ್ರು ಆ ರಥ ಇದೆಯಲ್ಲ, ರಥ ಈಗ ನಮ್ಮ ಇದರಲ್ಲಿರೋದು, ನಾವು ಒಂದು ಹಾಲ್ ಬೇಕಾಗ್ತದೆ. ನಾವು ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೇವೆ, ಆ ಕಾಂಪ್ಲೆಕ್ಸ್ ಮೇಲ್ಗಡೆ ಹಾಲನ್ನು ಬಳಕೆ ಮಾಡೋದು ತಾತ್ಕಾಲಿಕವಾಗಿ. ನಾವು ಸರ್ ಆ ಸಮಯದಲ್ಲಿ ನಾವು ಇಲ್ಲಿ ಯಾಕೆ ಮಾಡಿದ್ವಿ ಚಿಂತನೆ ನಾವು ಸಹ ಮಾಡಿದ್ದೇವೆ, ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೇವೆ, ಚಿಂತಕರಲ್ಲಿ ಕೇಳಿದ್ದೇವೆ. ಅಲ್ಲಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ನಮಗೆ ನೀರನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಯಾಕೆಂತ ಹೇಳಿದರೆ ಕ್ರಾಸ್ ಆಗಿ ಇಲ್ಲಿಗೆ ತಂದು ಕೊಡಲಿಕ್ಕೆ ಆಗೋದಿಲ್ಲ, ರಥ ಎಳಿತಾ ಉಂಟು, ಅದರ ಅಡಿಯಲ್ಲಿ ಯಾವುದೇ ಕೊಳಕ್ಕೆ ನೀರು ಹೋಗಬಾರ್ದು. ಆ ದೃಷ್ಟಿಯಲ್ಲಿ ಡಿಸ್ಚಾರ್ಜಿಗೆ ನಮಗೆ ಪ್ರಾಬ್ಲಮ್ ಆಯಿತು. ಅದಕ್ಕೆ ನಾವು ಇಲ್ಲಿ ಮತ್ತೆ ಮಾಡಿದ್ವಿ, ಇಲ್ಲಿಂದ ಇದು ರಥ ಬೀದಿಗೆ ಯಾವುದೇ ಅಡ್ಡವಾಗಿ ಯಾವುದೇ ನೀರು ಹರಿವು ಹೋಗಬಾರ್ದು. ಆದ ಕಾರಣ ನಾವು ಇಲ್ಲಿ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಪೂರಕವಾದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇಲಾಖೆಯ ಅನುಮತಿ, ಟೆಕ್ನಿಕಲ್ ಸ್ಯಾಂಕ್ಷನ್ ಎಲ್ಲ ತಗೊಂಡು ನಾವು ಇದನ್ನು ಮಾಡಿದ್ದೇವೆ. ನನಗೇನೇ ಅದರಲ್ಲಿ ಹಠ ಇಲ್ಲ. ಆದರೆ 2 ಸಲ ಆಲೋಚನೆ ಮಾಡುವ 10 ಜನರ ದುಡ್ಡುಂಟು ಇಲ್ಲಿ. ಆದ ಕಾರಣ ಯಾಕೆ ಹೇಳಿದೆ ಅಂತ ಹೇಳಿದ್ದೆ ಸರ್, ಆವತ್ತು ಅಲ್ಲಿ ಶಿವನಮೂರ್ತಿ ಅಷ್ಟು ಕಷ್ಟ ಬಂದು ನಾವು ಕಟ್ಟಿದ್ದೇವೆ. ಯಾರ ಬಂದರು ಅದಿಲ್ಲಿ ಬೇಡ, ಕೊನೆಗೆ ಅನಾಥವಾಗಿ ಉಂಟು ಅಲ್ಲಿ ಶಿವ. ಅಲ್ಲಿ 100 ಹೇಳು ಸರಿ, 10 ಜನರ ದುಡ್ಡು ಖರ್ಚು ಮಾಡಿದ್ರು. ಆನಂತರ ಅದಕ್ಕೆ ಗಾರ್ಡನ್ ಮಾಡಿದ್ರು, ಅದು ಹೋಯ್ತು ವೇಸ್ಟ್. ನಾನು ಹೇಳಿದ್ನ 10 ಜನರ ದುಡ್ಡು ಖರ್ಚು ಮಾಡುವಾಗ ಭಕ್ತಾದಿಗಳದು 2 ಸಲ ಚಿಂತಿಸಬೇಕು ಅಂತ ನನ್ನೊಂದು ಪ್ರಾರ್ಥನೆ ಸರ್, ಅಷ್ಟೇ. ಖಂಡಿತ ಬಂದಾಗ ನಾನು ಹೇಳಿದ್ದೆ ಪೂರಕವಾಗಿ ಒಂದು ವಸ್ತ್ರ ಸಮಿತಿ ಶಾಸಕರ ಗಮನಕ್ಕೆ ಭಕ್ತ ಸಮಿತಿಯವರ ಒಂದು ಬೇಡಿಕೆಯ ರೀತಿಯಲ್ಲಿ ನಮ್ಮ ಅವಧಿಯ ನಂತರ ಅದು ಬಂದಾಗ ನಾನು ಹೇಳಿದ್ದೆ, ಆ ರೀತಿ ಮಾಡೋದಾದರೆ ನಾವೊಂದು ವ್ಯವಸ್ಥೆ ಮಾಡಬೇಕೇನು ಅಂತ ಹೇಳಿದರೆ, ಹೊರಗಡೆ ನಮ್ಮ ಕೌಂಟ್ರ್ ಏನಿದೆ ಆ ಕೌಂಟ್ರಲ್ಲಿ ಬಟ್ಟೆ ಇಡುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಯಾರಾದರೂ ಶಾರ್ಟ್ಸು ಈ ರೀತಿ ಹಾಕಿಕೊಂಡು ಬಂದವರಿಗೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ ನಾವು ಮಾಡಬಾರ್ದು. ಅಲ್ಲಿ ಒಂದು ಸೇಲಿಗೆ ಅಥವಾ ಬಾಡಿಗೆಗೆ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಪೂರಕವಾಗಿ ಒಂದು 10 ಬಟ್ಟೆಯನ್ನು ನಾನೇ ಕೊಡ್ತೇನೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದೆ. ಹಾಗಾಗಿ ಅದನ್ನು ಶೀಘ್ರದಲ್ಲಿ ಈಗಿನ ವ್ಯವಸ್ಥಾಪನಾ ಸಮಿತಿ ಮಾಡಿ ಅಲ್ಲಿ ಒಂದು ಬಟ್ಟೆ ವ್ಯವಸ್ಥೆಯನ್ನು ಮಾಡಿ ಈ ಒಂದು ವಸ್ತ್ರ ಸಂಹಿತೆಯನ್ನು ಆದಷ್ಟು ಬೇಗ ತರಬೇಕು ಅಂತೇಳಿ ನನ್ನ ಕೂಡ ಒಂದು ಕೋರಿಕೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸರ್, ಬಟ್ಟೆ ಕೊಡುವುದು ಅದು ಸಮಂಜಸ ಅಲ್ಲ ಅಂತೇಳಿ ನಾನು ಹೇಳ್ತೇನೆ. ಯಾಕೆಂದರೆ ಕೇರಳದಲ್ಲಿ ಬಟ್ಟೆ ಕೊಡುವುದಿಲ್ಲ, ಅವರೇ ಪರ್ಚೇಸ್ ಮಾಡಿಕೊಂಡು ಹೋಗಬೇಕು. ಯಾಕಂದರೆ ಇಲ್ಲಿ ಒಮ್ಮೆ ಬಟ್ಟೆ ಕೊಟ್ಟರೆ ಕೆಲಸವನ್ನು ವಹಿಸಿಕೊಳ್ಳುವಂಥದ್ದು ಅದು ಅಲ್ಲೇ ಮಾಡೋ ತಪ್ಪು ಅಂತ ನಾನು ಹೇಳುವುದಿಲ್ಲ. ಲೆಕ್ಕಪತ್ರಗಳು ಬೇಕು. ಯಾವುದೇ ದೊಡ್ಡ ವಿಚಾರಗಳನ್ನು ಮಾಡುವಾಗ
ಲೆಕ್ಕದ ಪಕ್ಕನೂ ನಾವು ಗಮನವನ್ನು ಹರಿಸುವಂಥ ಕೆಲಸಗಳಾಗಬೇಕು. ಆ ಮುಖಾಂತರ ಯಾರು ಚಿಕ್ಕ ದೇಣಿಗೆ ಕೊಡುವನು ತಗೊಳ್ತೀವಿ, ಅವರ ಹೆಸರನ್ನು ಎಲ್ಲೆಲ್ಲಿ ಹಾಕಲಿಕ್ಕೆ ಆಗ್ತದೆ ಅಲ್ಲಲ್ಲಿ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ದಾನಿಗಳಿದ್ದಾರೆ ಅವರ ಹೆಸರನ್ನು ಪೂರ್ತಿ ಹಾಕುವಂಥ ಗ್ರನೈಟಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ವಯ ಜೀರ್ಣೋದ್ಧಾರ ಸಮಿತಿ ವಯ ಅಕೌಂಟು ಅದರ ಮುಖಾಂತರನೇ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅದರಲ್ಲಿ ನಮಗೆ ಪಾರದರ್ಶಕತೆ ಇರ್ತದೆ. ಆ ಮುಖಾಂತರ ಅಕೌಂಟನ್ನು ಕೂಡ ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಾವೆಲ್ಲ ಸೇರಿ ತಪ್ಪು ಒಪ್ಪುಗಳನ್ನು ಸರಿ ಮಾಡಿ ಮಹಾಲಿಂಗೇಶ್ವರನಿಗೆ ಹೇಗೆ ಬೇಕು, ಇವತ್ತು ಈಶ್ವರ ಭಟ್ರಿಗೆಲ್ಲ, ಮುಳಿಯದವರಿಗೆಲ್ಲ, ನನಗೆಲ್ಲ, ಇಲ್ಲಿ ಕೂತವರಿಗೆಲ್ಲ ಪ್ರತಿಷ್ಠೆ ವಿಚಾರ ಅಲ್ಲ, ಮಹಾಲಿಂಗೇಶ್ವರನಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಈ ಜೀರ್ಣೋದ್ಧಾರವನ್ನು ಮಾಡಿ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದನ್ನೆಲ್ಲ ಸೇರಿಸಿ ನಾವು ಒಂದೇ ತಾಯಿ ಮಕ್ಕಳು, ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಆಚಾರ ವಿಚಾರಗಳಿಗೆ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರೆ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ 352 ಕೋಟಿ ರೂಪಾಯಿಗಳ ಅನುದಾನ ಈಗ ರೆಡಿಯಾಗಿದೆ. ಅಲ್ಲಿ ಏನು ಕಲೆಕ್ಷನ್ ಮಾಡುವಂಥ ವ್ಯವಸ್ಥೆಗಳಿಲ್ಲ, ಬರೀ ಕ್ಯಾಬಿನೆಟ್ಗೆ ಒಂದು ಹೋಗಲಿಕ್ಕೆ ಬಾಕಿ ಇದೆ. ಬಹುಶಃ ದೇವರ ಅನುಗ್ರಹದಿಂದ ಅದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ ಬಂದರೆ ಅಲ್ಲಿವರೆಗೆ ಮುಟ್ಟಿಸಿದ್ದೀನಿ. ಅದು ಪೂರ್ತಿ ಬಂದರೆ ಪುತ್ತೂರಿನ ಆ ಕ್ಷೇತ್ರ ಉಪ್ಪಿನಂಗಡಿದು ಅಭಿವೃದ್ಧಿ ಫಸ್ಟ್ ಕ್ಲಾಸ್ ಆಗ್ತದೆ. ಇಲ್ಲಿದನ್ನು ಕೂಡ ನಾವು ಮಾಡಿದರೆ ಉಪ್ಪಿನಂಗಡಿಗೆ ಬಂದು ಪುತ್ತೂರಿಗೆ ಬಂದು ಮತ್ತೆ ಅವರನ್ನು ನಾವು ಮಂಗಳೂರಿಗೆ, ಕಟೀಲಿಗ, ಇಲ್ಲದಿದ್ದರೆ ಕೊಲ್ಲೂರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾವು ಕೂಡ ವ್ಯತ್ಯಾಸಗಳಿದ್ರೆ ಸರಿ ಮಾಡಿಸ್ಕೊಂಡು ಹೋದರೆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಮಾಡ್ಬೋದು. ನಿಮ್ಮೆಲ್ಲ ಸಹಕಾರ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾರು ಒಬ್ಬನ್ನು ನಿಂತ್ಕೊಂಡು ಯಾವುದೇ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಈ ಕೆಲಸ ಮಾಡುವಂಥ ಭಾಗ್ಯ ನಮಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಜೊತೆಯಲ್ಲಿ ಸೇರಿ ಪಕ್ಷ ಬಿಡಿ, ಅದೊಂದು ಸೈಡಲ್ಲಿ ಇರಲಿ, ಆ ಚುನಾವಣೆ ಬರುವಾಗ ನೋಡುವ. ಒಟ್ಟು ನಾವು ಸೇರಿ ಈ ಕೆಲಸವನ್ನು ಮಾಡಬೇಕು. ನಿಮ್ಮ ಸಹಕಾರ ಬೇಕು ಅಂತ ನಿಮ್ಮ ಹತ್ರ ಎಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.